ನಮಸ್ತೆ ನನ್ನ ಎಲ್ಲ ಆತ್ಮೀಯ ರೈತ ಬಾಂಧವರೇ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಮೊದಲನೇದಾಗಿ ನನ್ನ ಚಾನಲನ್ನು ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ, ನಾನು ಇವತ್ತು ಬಾಳೆ ಕೃಷಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಅದರಲ್ಲೂ ಏಲಕ್ಕಿ ಬಾಳೆ ಬೆಲೆ ಏರಿಕೆ ಆಗ್ತಾ ಹೋಗ್ತಾ ಇದೆ ಸ್ನೇಹಿತರೆ. ರೈತರೊಂದಿಗೆ ಖರೀದಿದಾರರು ಯಾವ ಬೆಲೆಗೆ ಕಟಾಪ್ ಮಾಡ್ತಾ ಇದ್ದಾರೆ ಅಂದರೆ, ಇವತ್ತು ಮಿನಿಮಮ್ 40 ರೂಪಾಯಿಂದ ಮ್ಯಾಕ್ಸಿಮಮ್ 70 ರೂಪಾಯಿವರೆಗೂ ಕಟಾಪನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಉತ್ತಮವಾದ ಗೊನೆಗಳನ್ನು ಹೊಂದಿದ್ದು, ತೂಕ ಚೆನ್ನಾಗಿ ಬಂದು, ಫಿನಿಶಿಂಗ್ ಚೆನ್ನಾಗಿದ್ದು, ಕ್ವಾಲಿಟಿ ಕ್ವಾಂಟಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲದೆ ಗುಡ್ ಕ್ವಾಲಿಟಿ ಇರತಕ್ಕಂಥ ಬಾಳೆಗೆ 65ರಿಂದ 70 ರೂಪಾಯಿ ರೈತರ ಹತ್ರನೇ ಕಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ಅಧಿಕ ಲಾಭ ಮಾಡ್ತಕ್ಕಂಥ ಬೆಳೆ ಯಾವುದಪ್ಪ ಅಂದರೆ ಅದು ಬಾಳೆ ಕೃಷಿ ಆಗಿರುತ್ತೆ. ಈ ಬಾಳೆ ಕೃಷಿ ಅಂತಕ್ಕಂಥದ್ದು ವಾರ್ಷಿಕ ಬೆಳೆ ಆಗಿರೋದ್ರಿಂದ ನಾವು ವರ್ಷ ಪೂರ್ತಿ ಅಚ್ಚುಕಟ್ಟಾಗಿ ಆರೈಕೆಯನ್ನು ಮಾಡಿದಾಗ ಮಾತ್ರ ನಮಗೆ ಉತ್ತಮವಾದ ರಿಸಲ್ಟ್ ಬರೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಮುಖ್ಯವಾಗಿ ಬಾಳೆ ಬೆಳೆಗೆ ಏನಪ್ಪ ನಾವು ಕೆಲಸಗಳನ್ನು ಮಾಡಬೇಕು ಪ್ರಥಮ ಹಂತದಿಂದ ಅಂತ ನೋಡ್ತಾ ಹೋಗೋದಾದರೆ, ನೋಡಿ, ನೀರಿನ ಪೂರೈಕೆ ಅವಶ್ಯಕತೆ ತುಂಬ ಇರುತ್ತೆ ಇದಕ್ಕೆ. ಅದೇ ರೀತಿ ಪ್ರತಿ ತಿಂಗಳು ಗೊಬ್ಬರದ ಪೂರೈಕೆಯನ್ನು ನೀವು ಅಚ್ಚುಕಟ್ಟಾಗಿ ಮಾಡಿದರೆ ತುಂಬ ಚೆನ್ನಾಗಿ ಸಸಿ ಬೆಳವಣಿಗೆ ಆಗ್ತಾ ಹೋಗುತ್ತೆ. ತಿಂಗಳಿಗೊಮ್ಮೆ ಬೇಸಾಯವನ್ನು ನಾವು ಖಂಡಿತವಾಗಿ ಓಡಿಸಿದರೆ ಏನಾಗುತ್ತೆ ಅಂದರೆ, ನಮ್ಮ ಹೊಲದಲ್ಲಿ ಬೇಸಾಯ ಎಷ್ಟು ಚೆನ್ನಾಗಿ ನಾವು ತಿಂಗಳಿಗೊಮ್ಮೆ ಮಾಡ್ತೀವೋ ಅಷ್ಟು ಚೆನ್ನಾಗಿ ಪೈರು ಅಡ್ರಿ ಬರುತ್ತೆ. ಧೂಳಾಡ್ರದಂಗೆಲ್ಲ ಪೈರು ಚೆನ್ನಾಗಿ ಎದ್ದು ಬರುತ್ತೆ. ಅದೇ ರೀತಿ ನಾವು ಬೇಸಾಯವನ್ನು ಮಾಡಿದಾದ ಮೇಲೆ ಗಿಡದ ಸುತ್ತ ಇರ್ತಕ್ಕಂಥ ಕಳೆಯನ್ನು ನಾವು ನೀಟಾಗಿ ತಗೊಬೇಕಾಗುತ್ತೆ. ಇದು ಯಾವಾಗ ಅಂದರೆ, ಪ್ರಥಮವಾಗಿ ಬಾಳೆಯನ್ನು ನಾಟಿ ಮಾಡಿದಾಗ ಇವೆಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಬೇಕು. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ರೋಗಗಳು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಾವೇನು ಮಾಡಬೇಕು, ತಿಂಗಳಿಗೊಮ್ಮೆ ನಮ್ಗೆ ಏನು ರೋಗ ಬಂದಿದೆ ನಮ್ಮ ಬಾಳೆ ಸಸಿಗೆ ಅನ್ನೋದನ್ನು ಗಮನಿಸ್ಬಿಟ್ಟು ಅದನ್ನು ಫೋಟೋ ಹೊಡ್ಕೊಂಡು ಫರ್ಟಿಲೈಸರ್ಸ್ ಹತ್ರ ಹೋಗ್ಬಿಟ್ಟು ನಾವು ಅದಕ್ಕೆ ಉತ್ತಮವಾದ ಔಷಧಿಯನ್ನು ತಂದುಬಿಟ್ಟು ನೀಟಾಗಿ ಸಿಂಪಡಿಸ್ಬೇಕಾಗುತ್ತೆ. ನೋಡಿ, ನೀರು, ಗೊಬ್ಬರ, ಔಷಧಿ, ಬೇಸಾಯ, ಕಳೆ ಇವನ್ನು ಅಚ್ಚುಕಟ್ಟಾಗಿ ನಾವು ವರ್ಷ ಪೂರ್ತಿ ಮಾಡ್ತಾ ಹೋದಾಗ 6 ತಿಂಗಳು ಬಂದಾಗ ಬಾಳೆ ಕಂದುಗಳು ಬರ್ತವೆ. ಅವನ್ನು 15 ದಿನಕ್ಕೊಮ್ಮೆ ನಾವು ಕಟಾಪನ್ನು ಮಾಡಬೇಕಾಗುತ್ತೆ. ಈ ಎಲ್ಲ ಕೆಲಸಗಳನ್ನು ನಾವು ಜವಾಬ್ದಾರಿಯಾಗಿ ಅಚ್ಚುಕಟ್ಟಾಗಿ ಮಾಡಿದಾಗ ನಮಗೆ 7ನೇ ತಿಂಗಳಿಗೆ ಗೊನೆ ಸ್ಟಾರ್ಟ್ ಆಗುತ್ತೆ. 10ವರೆಯಿಂದ 11 ತಿಂಗಳಿಗೆ ಕಟಾಪ್ ಆಗುತ್ತೆ ಸ್ನೇಹಿತರೆ. ನೀವೇನು ಗಮನಿಸ್ತಾ ಇದ್ದೀರಲ್ಲ, ಇದು ನಮ್ಮದೇ ಬಾಳೆ ಆಗಿರುತ್ತೆ. ನೋಡಿ, ಯಾವ ರೀತಿ ಉತ್ತಮವಾಗಿ ನಾವು ಬೆಳೆದಿದ್ದೀವಿ ಅಂದರೆ, ಈ ರೀತಿ ಬರೋದಕ್ಕೆ ಮುಖ್ಯವಾಗಿ ಕಾರಣ ಏನಂದರೆ, ನಾವು ಪ್ರತಿ ತಿಂಗಳು ಆಯಾ ಕೆಲಸಗಳನ್ನು ತಪ್ಪದೇ ಮಾಡಿದ್ದೇವೆ. ಏನು ಮಾಡಬೇಕು ಆ ಕೆಲಸವನ್ನು ತಪ್ಪದೇ ಮಾಡಿದ್ದೇವೆ. ಹಾಗಾಗಿ ಈ ರೀತಿ ಬಾಳೆ ಬಂದಿದೆ. ಕೆಲವೊಂದು ಹಿಂದಿನ ವಿಡಿಯೋಗಳಲ್ಲಿ ನಾನು ಯಾವ ರೀತಿ ಗೊಬ್ಬರವನ್ನು ವಿತರಿಸಬೇಕು, ಯಾವ ರೀತಿ ಬೇಸಾಯವನ್ನು ಮಾಡಬೇಕು, ಯಾವ ರೀತಿ ಸಸಿಯನ್ನು ನಾಟಿ ಮಾಡಬೇಕು, ಅದೇ ರೀತಿ ಕಟಾಪಿನ ಹಂತದಲ್ಲಿ ನಾವು ಯಾವ ರೀತಿ ಆರೈಕೆಯನ್ನು ಮಾಡಬೇಕು, ಈ ಎಲ್ಲ ವಿಚಾರಗಳನ್ನು ನಾನು ತಿಳಿಸಿದ್ದೇನೆ ಸ್ನೇಹಿತರೆ. ದಯವಿಟ್ಟು ನಿಮಗೆ ಅನುಕೂಲ ಆಗಬೇಕು ಅಂದರೆ ಆ ವಿಡಿಯೋಗಳನ್ನು ನೋಡಿ. ನೋಡಿ, ಬಾಳೆಯಲ್ಲಿ ನಾವು 1 ಎಕರೆಯಲ್ಲಿ 1000 ಕಂದುಗಳನ್ನು ನಾವು ನಾಟಿ ಮಾಡ್ಬೋದು. ಅಂದರೆ 1000 ಸಸಿಯನ್ನು ನಾವು ನಾಟಿ ಮಾಡ್ಬೋದು ಸ್ನೇಹಿತರೆ. 10 kg ನಾವು ಬೆಳೆದಿದ್ದೀವಿ ಅಂದರೆ ಒಂದು 10 ಟನ್ ಬಾಳೆಯನ್ನು ನಾವು ಬೆಳಿಬೋದು. ನಮಗೆ ಕೇವಲ 50 ರೂಪಾಯಿ ರೇಟ್ ಸಿಕ್ಕರೂ ಸಮೇತ ನಾವು ಒಂದು 5 ಲಕ್ಷ ದುಡ್ಡು ಮಾಡ್ಬೋದು. ಈ ರೀತಿಯೆಲ್ಲ ದುಡ್ಡು ಮಾಡಬೇಕು ಅಂದರೆ ನಮಗೆ ಫಸ್ಟು ಬಾಳೆ ಬೆಳೀತಕ್ಕಂಥ ಶಿಕ್ಷಣ ಅಗತ್ಯ ಇರುತ್ತೆ. ಅಚ್ಚುಕಟ್ಟಾದ ನೀರಿನ ಪೂರೈಕೆ, ಗೊಬ್ಬರದ ಪೂರೈಕೆ, ಔಷಧಿಯ ಪೂರೈಕೆ, ಬೇಸಾಯದ ಪೂರೈಕೆ, ಕಳೆಯ ಪೂರೈಕೆ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಈ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ನಾವು ಬಾಳೆ ಕೃಷಿಯನ್ನು ಮಾಡಿದರೆ ಖಂಡಿತವಾಗಿಯೂ ಸಕ್ಸಸ್ ಆಗ್ತೀವಿ. ನೋಡಿ, ನೀವು ಗಮನಿಸ್ತಾ ಇದ್ದೀರಾ, ಒಂದು ಗೊನೆ ಏನಿಲ್ಲ ಅಂದರೂ 12ರಿಂದ 13 kg ಬರೋ ರೀತಿ ನಾವು ಬೆಳೆದಿದ್ದೀವಿ ಸ್ನೇಹಿತರೆ. ಈ ರೀತಿ ಬರೋದಕ್ಕೆ ಕಾರಣ ಮುಖ್ಯವಾಗಿ ಏನಪ್ಪ ಅಂದರೆ, ನಾವು ಗೊಬ್ಬರವನ್ನು ಕದರಿ ಒಯ್ತೀವಿ. ಒಂದು 200 ಲೀಟ್ರ್ ಡ್ರಮ್ಮಲ್ಲಿ ಒಂದು 20 kg ರಾಸಾಯನಿಕ ಗೊಬ್ಬರವನ್ನು ಪ್ರತಿ ತಿಂಗಳು ನಾವು ಮೊದಲ ತಿಂಗಳುಗಳಲ್ಲಿ ನಾವು ಅರ್ಧ ಲೀಟ್ರ್ ಒಯ್ತಾ ಹೋಗ್ತೀವಿ. ಬರ್ತಾ ಬರ್ತಾ ರೈಸ್ ಮಾಡ್ತೀವಿ, 1 ಲೀಟ್ರ್ ಮಾಡ್ತೀವಿ. ಆಮೇಲೆ 2 ಲೀಟ್ರ್ ಕೂಡ ಹಾಕಿದ್ದೀವಿ 7ನೇ ತಿಂಗಳು 8ನೇ ತಿಂಗಳಲ್ಲಿ. ನಾವು ಫಸ್ಟ್ನೇಯಿಂದ 3 ತಿಂಗಳವರೆಗೂ ಅರ್ಧ ಲೀಟ್ರ್ ಒಯ್ದರೆ, 3ರಿಂದ 6 ತಿಂಗಳವರೆಗೂ 1 ಲೀಟ್ರ್ ಒಯ್ದರೆ, ಅಲ್ಲಿಂದ ಮುಂದಕ್ಕೆ 2 ತಿಂಗಳು 7ರಿಂದ 9 ತಿಂಗಳವರೆಗೂ 2 ಲೀಟ್ರ್ ಒಯ್ದಿದ್ದೀವಿ ಒಂದೊಂದು ಗಿಡಕ್ಕೆ. ಸ್ನೇಹಿತರೆ, ಈ ರೀತಿ ರಾಸಾಯನಿಕ ಗೊಬ್ಬರದ ಜೊತೆಗೆ ಕೋಳಿ ಗೊಬ್ಬರವನ್ನು ಸಮೇತ ನಾವು
ಇಷ್ಟು 4ನೇ ತಿಂಗಳಿಗೆ ಒಂದು ಅರ್ಧ ಬಾಣಲಿ, 5.5 ತಿಂಗಳಿಗೆ ಒಂದು ಅರ್ಧ ಬಾಣಲಿಯನ್ನು ಕೊಟ್ಟಿರ್ತೀವಿ. ಈ ಎಲ್ಲ ಸಮಯಗಳಲ್ಲೂ ಕೂಡ ನಾವು ನೀರಿನ ಪೂರೈಕೆನ ತುಂಬ ಅಚ್ಚುಕಟ್ಟಾಗಿ ಚಾಚೂ ತಪ್ಪದೆ ಮಾಡಿದ್ದೇವೆ. ಯಾವುದೇ ರೀತಿಯ ಡಿಸೀಸಸ್ ಬಂದ ತಕ್ಷಣ ನಾವು ಫರ್ಟಿಲೈಸರ್ಸ್ ಹತ್ರ ಹೋಗ್ಬಿಟ್ಟು ಫೋಟೋ ಹೊಡ್ಕೊಂಡು ವಿಡಿಯೋ ಮಾಡಿಕೊಂಡು ಅದನ್ನು ತೋರಿಸ್ಬಿಟ್ಟು ಅದಕ್ಕೇನು ರೋಗ, ಅದಕ್ಕೆ ಪರಿಹಾರ ಏನು, ಅದಕ್ಕೆ ಯಾವ ರೀತಿ ಔಷಧಿ ಹೊಡಿಬೇಕು ಅನ್ನೋದೆಲ್ಲ ಮಾಹಿತಿಯನ್ನು ತೊಗೊಬಂದು ನಾವು ಔಷಧಿಯನ್ನು ಸಿಂಪಡಣೆ ಮಾಡ್ತಾ ಇರ್ತೀವಿ. ಪ್ರತಿ ತಿಂಗಳು 5 ತಿಂಗಳು ಆಗೋವರೆಗೂ ಬಾಳೆ ನಾವು ಆ ರೀತಿ ಮಾಡಿದ್ದೇವೆ. ಮೊದಲ ತಿಂಗಳಿಂದ ಒಂದು ಬಾಳೆ ಬೇಸಾಯ ಟ್ರ್ಯಾಕ್ಟರ್ ಅದರೊಳಗೆ ಹೋಗಿ ಬೇಸಾಯ ಹೊಡೆಯೋ ತನಕ ಒಂದು 4ರಿಂದ 5 ಬೇಸಾಯವನ್ನು ನಾವು ಮಾಡಿಸಿದ್ದೇವೆ. 4 ಬೇಸಾಯವನ್ನು ಕಂಪಲ್ಸರಿ ಮಾಡಿಸ್ಬೇಕಾಗುತ್ತೆ ಬಾಳೆಗೆ. ಅದೇ ರೀತಿ ಬೇಸಾಯ ಆದಮೇಲೆ ಗಿಡದ ಅಕ್ಕಪಕ್ಕ ಇರ್ತಕ್ಕಂಥ ಕಳೆಯನ್ನು ನೀಟಾಗಿ ತಗೊಂಡಿರ್ತೇವೆ. ಈ ಎಲ್ಲ ಕೆಲಸಗಳನ್ನು ಚಾಚು ತಪ್ಪದೆ ಮಾಡಿದಾದ ಮೇಲೆ ಗೊನೆ ಹೊಡೆದು ಗೊನೆ ಹೂವು ಎಲ್ಲ ಮುಂದಕ್ಕೆ ಬಂದಾಗ ಆ ಹೂವನ್ನು ಕಟಾಪ್ ಮಾಡಿದ್ದೇವೆ. ಕಂದುಗಳನ್ನು 15 ದಿನಕ್ಕೊಮ್ಮೆ ಕಟ್ ಮಾಡಿದ್ದೇವೆ. ನೋಡಿ, ಇಷ್ಟು ಕೆಲಸವನ್ನು ನಾವು ಶ್ರಮವಹಿಸಿ ಮಾಡಿದಾಗ ನಮಗೆ ಬಾಳೆ ತುಂಬ ತೂಕ ಬಂತು. ರೇಟು ನಮಗೆ ಉತ್ತಮವಾಗಿ ಸಿಗಲಿಲ್ಲ ಅಂದ್ರೆ ಪರವಾಗಿಲ್ಲ, ಒಂದು ಪರವಾಗಿಲ್ಲ ಅನ್ನೋ ಒಂದು ರೇಟ್ ಸಿಕ್ತು. 50ರಿಂದ 60 ರೂಪಾಯಿ ರೇಟ್ ಸಿಕ್ತು. ನಮಗೆ ಶ್ರಾವಣಕ್ಕೆ ಬರಲಿಲ್ಲ ಬಾಳೆ, ಸ್ವಲ್ಪ ಬಂತು. ಒಂದು 20 ಭಾಗ ಬಾಳೆ ಬಂತು ಶ್ರಾವಣಕ್ಕೆ. ಶ್ರಾವಣ ಆದಮೇಲೆ ದಸರಾ ಮುಗಿಯೋದ್ರೊಳಗೆ ಕಟಾಪು ಒಂದು 80% ಮುಗಿದೋಯ್ತು. ಈ ಹಂತದ ಸಮಯದಲ್ಲಿ ನಮಗೆ ಇದ್ದಿದ್ದಂಥ ಬೆಲೆ 50ರಿಂದ 60 ರೂಪಾಯಿ. ಒಂದು 2 ಎಕರೆ ಹಾಕಿದ್ವಿ ಸ್ನೇಹಿತರೆ. 9,57,000 ಆಗಿದೆ. ಇನ್ನೂ ಬಾಳೆ ನಮ್ಮ ತೋಟದಲ್ಲಿ ಇದೆ. ಇನ್ನೂ ಕೆಲವೊಂದು 100-200 ಗೊನೆ ಸುತ್ತಮುತ್ತ ಇದ್ದಾವೆ. ಇವತ್ತಿರ್ತಕ್ಕಂಥ ಬೆಲೆಗೆ ಇನ್ನೂ ಒಂದು 40,000-50,000 ದುಡ್ಡು ಆಗುತ್ತೆ. ಒಂದು 10 ಲಕ್ಷ ಆಗುತ್ತೆ ಸ್ನೇಹಿತರೆ. ನಮಗೆ ಖರ್ಚು ಎಷ್ಟಪ್ಪ ಆಗಿದೆ ಅಂದರೆ ಒಂದು 2.5 ಲಕ್ಷ ಖರ್ಚು ಮಾಡಿದ್ದೇವೆ. ಈಗ ಈ ಬಾಳೆ ಬರೋದಕ್ಕೆ ಡ್ರಿಪ್ಪು, ಬೇಸಾಯ, ಕಳೆ, ಗೊಬ್ಬರ, ಔಷಧಿ, ಪ್ರತಿಯೊಂದು ಕೂಲಿಗೂ ನಾವು ಕಂದು ಕೊಯ್ಸಿದ್ದು ಮತ್ತೊಂದು ಎಲ್ಲ ಸೇರಿ ಒಂದು 2.5 ಲಕ್ಷ ಖರ್ಚು ಹೋಗಿದೆ. ಅದೇ ರೀತಿ 2ನೇ ಬೆಳೆಯನ್ನು ಬಿಟ್ಟಿದ್ದೇವೆ ನೋಡಿ. ನಿಮಗೆ ಕಂದುಗಳು ಕಾಣ್ತಾ ಇದ್ದಾವಲ್ಲ, ಇದೆಲ್ಲ 2ನೇ ಬೆಳೆ ಆಗಿರುತ್ತೆ ಸ್ನೇಹಿತರೆ. ಈ 2ನೇ ಬೆಳೆಗೆ ಈಗ ಮತ್ತೆ ನಾವೇನು ಮಾಡ್ತೀವಿ, ಇದು ಮುಗಿದ ತಕ್ಷಣ ಇದಕ್ಕೆ ಗೊಬ್ಬರದ ಪೂರೈಕೆಯನ್ನು ಸ್ಟಾರ್ಟ್ ಮಾಡ್ತೀವಿ. ಔಷಧಿಯ ಪೂರೈಕೆಯನ್ನು ಸ್ಟಾರ್ಟ್ ಮಾಡಿಬಿಟ್ಟು ಇಮಿಡಿಯೇಟ್ಲಿ ನಾವು 2.5 ಲಕ್ಷ ಖರ್ಚು ಬರೋದಿಲ್ಲ. ಇದಕ್ಕೇನು ಒಂದು 70,000 ಖರ್ಚು ಬರುತ್ತೆ. ನಾವು ಗೊಬ್ಬರ ಸ್ವಲ್ಪ ಮುಂದೆ ಮಾಡೋದ್ರಿಂದ ಒಂದು 70,000 ಖರ್ಚು ಬರುತ್ತೆ. ಇಷ್ಟೆಲ್ಲ ನೀಟಾಗಿ ನಾವು ಮಾಡಿಕೊಂಡು 2ನೇ ಬೆಳೆಯಲ್ಲೂ ಇದೇ ರೀತಿ ಉತ್ತಮವಾದ ಬಾಳೆಯನ್ನು ಬೆಳೆದು ಒಂದು 40-50 ರೂಪಾಯಿ ಸಿಕ್ಕರೂ ಸಮೇತ ನಾವು 6ರಿಂದ 8 ಲಕ್ಷ ದುಡ್ಡು ಮಾಡೇ ಮಾಡ್ತೀವಿ. ಖರ್ಚು ಒಂದು 70,000 ಅಂದ್ರೂ ಒಂದು 6ರಿಂದ 7 ಲಕ್ಷ ಲಾಭ ತೆಗೆಯುವಂಥ ಅವಕಾಶ ನಮಗಿದೆ. ನೀವು ಕೂಡ ಈ ರೀತಿ ಬಾಳೆ ಕೃಷಿಯನ್ನು ಮಾಡಿ ಸಕ್ಸಸ್ಸನ್ನು ಕಂಡು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸ್ಕೊಳ್ಬೋದು. ರೈತನಾದವನಿಗೆ ಫಸ್ಟು ಶಿಕ್ಷಣದ ಅಗತ್ಯ ತುಂಬ ಇರುತ್ತೆ. ಅದು ನಾವು ಕೃಷಿ ಬಗ್ಗೆ ತಿಳ್ಕೊಂಡು ಕೃಷಿಯನ್ನು ಮಾಡಿದಾಗ ಖಂಡಿತವಾಗಿಯೂ ಕೃಷಿಯಲ್ಲಿ ಅಭಿವೃದ್ಧಿ ಆಗ್ತೇವೆ. ನೋಡಿ, ಇಷ್ಟೆಲ್ಲ ಮಾಹಿತಿಯನ್ನು ತಮಗೆ ತಿಳಿಸಿದ್ದೇನೆ. ನಾನು ನಿಮ್ಮ ಕಾರ್ತಿಕ್, ಚಿತ್ರದುರ್ಗ. ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗಿಯೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹರೇ ಕೃಷ್ಣ. ಧನ್ಯವಾದಗಳು ರೈತ ಬಾಂಧವರೇ.